ಶಿವಮೊಗ್ಗದಲ್ಲಿ ನಾವು ನೋಡಿದ್ದೀರಿ, ಶಿವಮೊಗ್ಗದಲ್ಲಿ ಮತ್ತೆ ಕೋಲಾರದಲ್ಲಿ ನನ್ನ ಲೈಫಲ್ಲಿ ನಾನು ನೋಡಿದ್ದೀನಿ. ಯಾವುದಾನ ದೇವಸ್ಥಾನದ ಪೂಜೆ ಆದರೆ ಈ ಕಡೆ ದೇವರುಗಳು ಹಾಕ್ತಾರೆ, ಇತ ಯಾವುದೋ ರಾಜಕಾರಣಿದು ಏನೋ ಹುಟ್ಟುಹಬ್ಬ ಆದರೆ ರಾಜಕಾರಣಿಗಳು ಫೋಟೋ ಹಾಕ್ತಾರೆ, ಯಾರ್ದೋ ಮಹಾಪುರುಷದ ಏನಾನ ಇದ್ರೆ ಮಹಾಪುರುಷರು ಕಟ್ಔಟ್ ಹಾಕ್ತಾರೆ. ಫಸ್ಟ್ ಟೈಮ್ ಲಾಂಗೋ ಮಚ್ಚು ಕಟ್ಔಟು, ಅದು ಸ್ಟೀಲಲ್ಲಿ ಮಾಡಿಸಿರೋದು ಕೋಲಾರದಲ್ಲಿ. ಸ್ಟೀಲಲ್ಲಿ ಮಾಡಬೇಕಾದ್ರೆ ಎಷ್ಟು ದುಡ್ಡು ಖರ್ಚಾಗ್ತೈತೆ. ಸ್ಟೀಲಲ್ಲಿ ಲಾಂಗು ಮಚ್ಚಿದು, ಅದು ದೊಡ್ಡ ರೋಡಲ್ಲಿ ಹಾಕಿರೋದು. 30 ಅಡಿ ಅಗಲ, 40 ಅಡಿ ಉದ್ದ. ಅಂದ್ರೆ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ರೀತಿ ಕ್ರೈಮ್ಗಳು ಜಾಸ್ತಿ ಆಗಿದೆ ಅನ್ನೋದನ್ನ ನಾನು ಅಂಕಿ ಅಂಶಗಳ ಪ್ರಕಾರನೇ ಈಗ ನಾನು ಹೇಳಿದ್ದೀನಿ. ಈಗಾಗಲೇ NI ತಂಡ ರಾಜ್ಯದಲ್ಲಿ ದಾಳಿ ನಡೆಸಿ ಸುಮಾರು 2 ತಿಂಗಳ ಹಿಂದೆ ಬಳ್ಳಾರಿ ಮತ್ತು ಬೆಂಗಳೂರಲ್ಲಿ ಬಂಧಿಸಿರುವ 8 ಮಂದಿ ಶಂಕಿತ ಉಗ್ರರು ಬಾಂಬ್ ಸ್ಫೋಟ ಮಾಡೋಕ್ಕೆ, ಕರ್ನಾಟಕದಲ್ಲಿರ್ತಕ್ಕಂಥ ಜನಗಳನ್ನ ಕೊಲ್ಲುವಂಥದ್ದಕ್ಕೆ ಒಂದು ರೀತಿ ಭೀತಿ ಉಂಟು ಮಾಡಿ ಕರ್ನಾಟಕಕ್ಕೆ ಯಾರು ಬರಬಾರ್ದು, ಟೂರಿಸ್ಟ್ಗಳಾಗಲಿ, ಇಲ್ಲಿನ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಬೇಕು ಅಂತೇಳಿ ಬಳ್ಳಾರಿಯಲ್ಲಿ ಸಿದ್ಧತೆಯನ್ನ ಮಾಡಿದ್ರು. ಇದನ್ನು ನಾನು ಗೃಹ ಸಚಿವನಾಗಿ ನಾನು ಕೂಡ ಕೆಲಸ ಮಾಡಿದ್ದೀನಿ. ಈಗ ಸ್ವಲ್ಪ ಮೊದಲಿಗಿಂತ ಬಹಳ ಸುಧಾರಿತವಾಗಿ ಬಾಂಬ್ಗಳನ್ನ ತಯಾರು ಮಾಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಆಘಾತಕಾರಿ ಸಂಗತಿ ಅಂತ ಹೇಳಿದ್ರೆ, ಬಳ್ಳಾರಿಯಲ್ಲಿ ಬಂಧಿಸಿರುವಂತ ಮಿನಾಜ್ ಆಲಿಯಾಸ್ ಮೊಹಮ್ಮದ್ ಸುಲೇಮಾನ್ ಎಂಬಿತ ಶಂಕಿತ ಉಗ್ರ, ಇವನೇ ಬಾಸ್ ನಂಬರ್ 1. ಇವನೊಂಥರ ಕಿಂಗ್ ಪಿನ್ ಇದ್ದಂಗೆ. ಇವನು ಎಲ್ಲರಿಗೂ ಅಸೆಂಬಲ್ ಮಾಡಿ, ಪಾಪ ಅಮಾಯಕ ಕಾಲೇಜ್ಗೆ ಹೋಗುವಂತ ಸ್ಟೂಡೆಂಟ್ಸ್ ಇರ್ತಾರೆ, ಅಮಾಯಕರು ಪಾಪ ಅವ್ರಿಗೇನು ಗೊತ್ತಿರಲ್ಲ. ಹಣದ ಆಮಿಷ, ಧರ್ಮದ ಆಮಿಷ, ನಿಮಗೆ ಉದ್ಯೋಗ ಕೊಡಿಸ್ತೀನಿ, ನಿಮ್ಗೆ ಈ ಥರದ್ದೆಲ್ಲ ಆಮಿಷಗಳನ್ನು ಮಾಡಿ, ತಮಗೂ ಗೊತ್ತಿದೆ ಬೇರೆ ಬೇರೆ ISIS ಉಗ್ರಗಾಮಿ ಚಟುವಟಿಕೆಗಳಿಂದ ಕೇರಳದಿಂದನೂ ಹೋಗಿದ್ದಾರೆ, ನಮ್ಮ ಕರ್ನಾಟಕದಿಂದನೂ ಹೋಗಿದ್ದಾರೆ. ಈ ತರ ಟ್ರೈನ್ ಅಪ್ ಮಾಡುವಂತ ಒಂದು ಸ್ಪೆಷಲಿಸ್ಟ್ ಈ ಮಿನಾಜ್ ಆಲಿಯಾಸ್ ಮೊಹಮ್ಮದ್ ಸುಲೇಮಾನ್, ಇವನ್ನ ಬಳ್ಳಾರಿಯಲ್ಲಿ ಬಂಧಿಸಿರುವಂಥದ್ದು. ಅದೇ ರೀತಿ ಬೆಂಗಳೂರಿನ ಶಿವಾಜಿನಗರದಲ್ಲಿ, ಪುಲಿಕೇಶಿ ನಗರದಲ್ಲಿ ಮೊಹಮ್ಮದ್ ಮುನಿರುದ್ದೀನ್, ಮೊಹಮ್ಮದ್ ಮುಜಾಯಿಲ್, ಸೈಯದ್ ಸುಲೇಮಾನ್ ಇವ್ರನ್ನೂ ಕೂಡ ಬಂಧಿಸಿದೆ. ಇವರೆಲ್ಲ ಜಿಹಾದ್, ಖಲೀಫತ್ ಮತ್ತು ISIS ಚಿಂತನೆಗಳನ್ನ ಇಟ್ಟುಕೊಂಡು ಇವರು ಅಮಾಯಕ ಯುವಕರನ್ನ ಆ ದಾರಿಗೆ ತೆಗೆದುಕೊಂಡೋಗಿ ಅವರಿಗೆ ಜೀವನ ಹಾಳು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. NI ತಂಡ ಇದನ್ನು ಕೂಡ ಬಂಧಿಸಿದ್ದಾರೆ. ನನಗೆ ನೋವಾಗ್ತಿರೋಂಥ ಸಂಗತಿ ಏನು ಅಂತ ಹೇಳಿದ್ರೆ, ಕರ್ನಾಟಕ ಎಲ್ಲೋ ಈ ರೀತಿ ಸ್ಲೀಪರ್ ಸೆಲ್ಗಳಿಗೆ ಒಂದು ಅವಕಾಶ ಆಗ್ತಾ ಇದೆ ಅನ್ನೋದು. ನಾನು ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ, ನನಗೂ ಗೊತ್ತಿದೆ ಸ್ಲೀಪರ್ ಸೆಲ್ ಅಂದ್ರೆ ಹೇಗೆ ಅಂತ. ಆ ಸ್ಲೀಪರ್ ಸೆಲ್ಸ್ ಅಂದ್ರೆ ಅವ್ರಿಗೆ ಏನು, ಅವ್ರ ಹತ್ರ ಏನು ನೀವು ಮಾಹಿತಿ ತೆಗಿಯೋಕೆ ಸಾಧ್ಯ ಇಲ್ಲ. ಸ್ಲೀಪರ್ ಸೆಲ್ಸ್ ಅಂದ್ರೆ ನಿಮ್ಗೆ ಯಾರು ಹಣ ಬರ್ತೈತೆ, ಎಲ್ಲಿಂದ ಹಣ ಬರ್ತೈತೆ ಅವನು ಗೊತ್ತಿರಲ್ಲ. ಮತ್ತೆ ಏನು ಮಾಡಬೇಕು, ಯಾರು ನನಗೆ ಮೆಸೇಜ್ ಕೊಟ್ಟಿದ್ದಾರೆ, ಯಾರು ಇದು ರೆಡ್, ಏನು ಗೊತ್ತಿರಲ್ಲ ಅವನಿಗೆ. ಆ ರೀತಿ ಅಂದ್ರೆ ಸ್ಲೀಪರ್ ಸೆಲ್ನ ನೀವು ಪೊಲೀಸರು ಕರ್ಕೊಂಡೋಗಿ ಅವನ್ನ ಏನೇ ಟಾರ್ಚರ್ ಮಾಡಿ, ಅವನಿಗೆ ಎಷ್ಟೇ ಟಾರ್ಚರ್ ಮಾಡಿ ಏನೇ ಮಾಡಿದ್ರು ಅವನಿಂದ ಒಂದೇ ಒಂದು ವರ್ಡನ್ನು ಕೂಡ ಬಿಡ್ಸಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅವನಿಗೇನು ಗೊತ್ತೇ ಇರಲ್ಲ. ಆ ತರದ ಸ್ಲೀಪರ್ ಸೆಲ್ಗಳನ್ನ ತಯಾರು ಮಾಡುವಂತ ಒಂದು ಕೆಲಸ ಈ ತರ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀರಿ. ಇವತ್ತು ನಮ್ಮ ಕಾರಜೋಳ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ರೆ, ಅವರು ದಲಿತ ನಾಯಕರು, ಅವ್ರ ಮೇಲೆ ನುಗ್ಗಿ ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ, ಅದು ಎಲ್ಲೋ ಬೇರೆ ಕಡೆ ಆಗಿದ್ದಾರೆ, ರೋಡಲ್ಲಿ ಪರವಾಗಿಲ್ಲ, ಸರ್ಕಾರದ ಗೆಸ್ಟ್ ಹೌಸ್ ಅಲ್ಲೇ ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಈ ಗೋಪಾಲ ಇನ್ನೋರ್ದಾಗ ನೋಡ್ತಾ ಇದ್ದೀರಲ್ಲ, ಹಾಗೆ ಅವ್ರ ಮೇಲೆ ಹಲ್ಲೆ ಮಾಡಿರುವಂಥದ್ದು. ಈ ಥರದೆಲ್ಲ ಘಟನೆಗಳು ಆಗ್ತಾ ಇರೋದ್ರಿಂದ ಒಂದು ರೀತಿ ಕರ್ನಾಟಕದಲ್ಲಿ ಗುಪ್ತದಳ ಕೆಲಸ ಮಾಡ್ತಾ ಇದೆಯೋ, ಇಲ್ಲ ಸತ್ತೋಗ್ಬಿಟ್ಟಿದೆಯೋ, ಬದುಕಿದೆಯೋ, ಇಲ್ಲ ಅದಕ್ಕೇನಾನ ICUನಲ್ಲಿ ತಗೊಂಡೋಗಿ ಹಾಕ್ಬಿಟ್ಟು ಏನೇನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೋ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು ರೀತಿ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಪೊಲೀಸ್ ಅಂದ್ರೆ ಮಿಲಿಟರಿ ಬಿಟ್ರೆ ನೆಕ್ಸ್ಟ್ ಪೊಲೀಸೇ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ.
ಪೊಲೀಸರು ಯಾವುದೇ ಕಾರಣಕ್ಕೂ ಸ್ಟ್ರೈಕ್ ಮಾಡೋ ಅವಕಾಶ ಕಾನೂನಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಅವ್ರಿಗೆ ಅವಕಾಶ ಇಲ್ಲ. ಆದ್ರೆ ಚಿಕ್ಕಮಗಳೂರಲ್ಲಿ ಡೈರೆಕ್ಟ್ ಆಗಿ ಯಾರೋ ಲಾಯರ್ಗೆ ಹೊಡೆದ್ರು ಅಂತ ಹೇಳಿ ಗಲಾಟೆ ಆದಾಗ ಡೈರೆಕ್ಟ್ ಆಗಿ ಚಿಕ್ಕಮಗಳೂರಲ್ಲಿ ಪೊಲೀಸರೆಲ್ಲ ಬಂದು 100 ಜನ ಸ್ಟ್ರೈಕ್ ಅನ್ನ ಕೂತ್ಕೊಂತಾರೆ. ನಾನು ಅದಕ್ಕೆ ಹೇಳಿದ್ದು, ಲಾ ಅಂಡ್ ಆರ್ಡರ್ ಪೊಸಿಷನ್ ಅಲ್ಲ, ಇಂಟೆಲಿಜೆನ್ಸ್ ಎಲ್ಲಿದೆ? ಪೊಲೀಸರು ಸ್ಟ್ರೈಕ್ ಮಾಡ್ತಾರೆ ಅಂದ್ರೆ ಪೊಲೀಸರಿಗೆ ಗೊತ್ತಿಲ್ಲ ಅಂದ್ರೆ ಇನ್ನೇನ್ ಕಂಡುಹಿಡಿತಾರೆ ಇವರು? ಏನ್ ಮುನಿಯಪ್ಪನವರೇ, ಈಗ ಯಾರೋ ಏನೋ ಉಗ್ರಗಾಮಿಗಳಿದ್ರು ನಮ್ಗೆ ಗೊತ್ತಾಗಿಲ್ಲ ಅಂತ ಹೇಳ್ಬೋದು. ಪೊಲೀಸ್ ಇಲಾಖೆಯವರು ಸ್ಟ್ರೈಕ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗಲ್ಲ. ಎಂತ ಇಂಟೆಲಿಜೆನ್ಸ್ ಇದು? ಚಿಕ್ಕಮಗಳೂರಲ್ಲಿ ಗಲಾಟೆ ಆಯ್ತು, ಸ್ಟ್ರೈಕ್ ಆಯ್ತು, ಸರ್ಕಾರ ಏನು ಕ್ರಮ ತೆಗೆದುಕೊಡ್ಲಿಲ್ಲ. ಸ್ಟ್ರೈಕ್ ಮಾಡಿದ್ಮೇಲೆ ಏನಾದ್ರು ಪನಿಷ್ಮೆಂಟ್ ಆಗಬೇಕಾಯ್ತು? ಏನು ಇಲ್ಲ. ಈ ತರದ ಘಟನೆಗಳು ಕರ್ನಾಟಕ ರಾಜ್ಯದಲ್ಲಿ ಪದೇ ಪದೇ ಆಗ್ತಾ ಇರೋದ್ರಿಂದ ಒಂದ್ ರೀತಿ ಪೊಲೀಸರು ಕೂಡ ಮಾಡಲಿ ಒಂದು ಡಿಸ್ಕರೇಜ್ ಆಗಿದ್ದಾರೆ ಅನ್ಸ್ತದೆ. ನನ್ಗನ್ಸ್ತತೆ ಏನೋ ಟ್ರಾನ್ಸ್ಫರ್ ಅಲ್ಲಿ ಬಹಳ ದುಡ್ಡು ಅಂತ ಹೇಳ್ಕೊಂಡು ಅವರೆಲ್ಲ ದುಡ್ಡು ವಸೂಲಿ ಮಾಡಕ್ಕೆ ಕೂತಿದಾರ, ಅಥವಾ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ಕೆ ಇಂಟೆಲಿಜೆನ್ಸ್ ವ್ಯವಸ್ಥೆಯನ್ನ ಭದ್ರ ಮಾಡುವಂಥದ್ಕೆ ಏನಾನ ಕ್ರಮ ತೆಗೆದುಕೊಂತಾರ ಗೊತ್ತಿಲ್ಲ. ನಾನು ಕೂಡ ತಮ್ಮ ಹತ್ರ ವಿನಂತಿ ಮಾಡಿದೆ, ನೀವು ಯಾಕೋ ಆ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಸ್ವಲ್ಪ ಚಳಿ ಜಾಸ್ತಿನೋ ಏನೋ ಗೊತ್ತಿಲ್ಲ, ನಮ್ ಕಡೆ ತಿರುಗಿ ನೋಡ್ಲೇ ಇಲ್ಲ, ನಮ್ಗೊಂಥರ ಪನಿಷ್ಮೆಂಟ್ ಮಾಡ್ಬಿಟ್ರಿ. ಬೆಳಗಾವಿಯಲ್ಲಿ ಹಾಗೇನಿಲ್ಲ, ನೀವು ಅಲ್ಲಿ ನಿಂತು ಅಲ್ಲೇ ನೋಡಿ ಮಾತಾಡೋದಲ್ಲ, ನನ್ನನ್ನು ನೋಡಿ ಮಾತಾಡೋದಿಲ್ಲ. ನನ್ನನ್ನು ನೋಡಿದ್ರೆ ನಾನು ನಿಮ್ಮನ್ನು ನೋಡ್ತಿದ್ದೆ, ಮಾಡಲಿಕ್ಕೆ ಸಾಧ್ಯ? ಸೊ ನನ್ನನ್ನು ನೋಡಿ ಮಾತಾಡಿ, ನಾನು ನಿಮ್ಮನ್ನು ನೋಡ್ತಾ ಇರ್ತೇನೆ. ನನಗೂ ಒಳ್ಳೇದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇಲ್ಲ ಇವತ್ತೆಲ್ಲ ಪೂರ್ತಿ ಬೆಳಗ್ಗೆಯಿಂದ ತಮ್ಮನ್ನು ನೋಡ್ತಾ ಇದ್ರೆ ಈಗ ನಮ್ ಕಡೆನೆ ಇದ್ದೀರಾ ಅಂತ ಪಕ್ಕ ಅರ್ಥ ಆಗ್ತಾ ಇದೆ. ಈ ಗೋಪಾಲ ಅನೀಶ್ ಇರೋದು ಎಲ್ಲ ಪಕ್ಷದ ಮಿತ್ರ. ನೋಡೋಣ, ಮುಂದಕ್ಕೆ ನೋಡ್ತೀವಿ.